ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ನಟಕಿ. MongoDB ಅಪ್ಡೇಟ್ ಫಂಕ್ಷನ್ ಒಳಗೆ ಒಂದು ಫೀಚರ್ ಐತಿ ನಮಗೆ. ಆ ಫೀಚರ್ ಏನನ್ನೋದು ಈ ವಿಡಿಯೋನಾಗ ನೋಡೋಣ. ಈಗ ನಮ್ದು ಇಲ್ಲಿ ಒಂದು ಡಾಕ್ಯುಮೆಂಟ್ ಐತಿ, ID ನೇಮ್ ಸಿಟಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ 5 ಕಾಲಮ್ಸ್ ಅದಾವೆ. ಇದು ID ಬೈ ಡಿಫಾಲ್ಟ್ MongoDB ಕೊಟ್ಟಿರ್ತೈತಿ. ನಮಗೆ ಈ ಸಿಟಿ ಕಾಲಮ್ ಏನೈತಲ್ಲ ಅದನ್ನು ಲೊಕೇಶನ್ ಅಂತ ರೀನೇಮ್ ಮಾಡಬೇಕು ಕಾಲಮದ್ದು. ಅದಕ್ಕೆ ಕ್ವೆರಿ ಹೆಂಗೆ ಬರೀತಾರೆ ಅನ್ನೋ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, testdb.update1. testdb ಅನ್ನೋದು DB ನೇಮ್, ಕಲೆಕ್ಷನ್ ನೇಮ್, update1 ಫೀಚರ್. update1 ಫಂಕ್ಷನ್ ಒಳಗೆ ಸೆಕೆಂಡ್ ನಾವೆಲ್ಲಿ ಅಪ್ಡೇಟ್ ಆಪ್ಷನ್ಸ್ ಬರಿತೀವಲ್ಲ ಅದರೊಳಗೆ $ರೀನೇಮ್ ಅಂತ ಐತಿ. ಸೆಟ್ ಅಂತ ನೋಡಿರ್ಬೋದು ನೀವು. ಹಂಗೆ ಸೇಮ್ ರೀನೇಮ್ ಓಲ್ಡ್ ಕಾಲಮ್ ನೇಮ್, ಅದ್ರೊಳಗೆ ಅದ್ರ ವ್ಯಾಲ್ಯೂ ನ್ಯೂ ಕಾಲಮ್ ನೇಮ್. ನಮಗೆ ಸಿಟಿ ಇದ್ದಿದ್ದ ಲೊಕೇಶನ್ ಆಗಬೇಕು. ಈಗ ನಾನು ಇದನ್ನು ಎಂಟರ್ ಕೊಟ್ಟೆ ಅಂದರೆ ನೋಡ್ಬೋದು. ಈಗ ಇಲ್ಲಿ ನೋಡ್ರಿ, ಸಿಟಿ ಇಲ್ಲಿ ಸಿಟಿ ಮೈಸೂರು ಇತ್ತಲ್ಲ, ಈಗ ಇಲ್ಲಿ ಲೊಕೇಶನ್ ಮೈಸೂರು ಆಗೈತಿ. ಈ ಸಿಟಿ ಕಾಲಮ್ ಏನೈತಲ್ಲ, ಈ ಸಿಟಿ ಕಾಲಮ್ ರೀನೇಮ್ ಆಗಿ ಲೊಕೇಶನ್ ಅಂತ ಆಗೈತಿ. ಇದು ರೀನೇಮ್ ಫಂಕ್ಷನಾಲಿಟಿ ಇನ್ ಅಪ್ಡೇಟ್.